ಎಲ್ರಿಗೂ ನಮಸ್ಕಾರ. ಈ ದಿನ ತುಂಬಾ ಉತ್ಸಾಹದಿಂದ ನೋಡ್ತಾ ಇದೆ ಹುಡುಗರನ್ನ. ಒಳ್ಳೆ ಟೀಮ್ ಸೇರಿದೆ. ಎಷ್ಟೊಂದು 30 ಟೀಮ್ ಸೇರಿದ್ಯಾ? ಒಂದು 30 ಟೀಮ್ ವರ್ಗು ಸೇರಿದೆ. ಮಣಿ ಹೇಳ್ತಾ ಇದ್ದ ನಾವ್ ಹೋಗ್ಬಿಟ್ಟು ಬರ್ಬೇಕಣ್ಣ, ನಾವ್ ಇಲ್ಲಿ ಕರೀತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನಾನು ಇಷ್ಟು ದೊಡ್ಡ ಮಟ್ಟಕ್ಕೆ ಸೇರಿ ಯುವಕರೆಲ್ಲ ಮಾಡ್ತೀರಾ ಅನ್ಕೊಂಡಿಲ್ಲ. ಎಲ್ರಿಗೂ ನಿಮ್ಗೆ ಧನ್ಯವಾದಗಳು. ಇನ್ನೇನು ಆಜು ಬಾಜು ಮುಳಬಾಗ್ಲು ಶ್ರೀನಿವಾಸಪುರ ಗಡಿ ಭಾಗ ಇದು ಒಂಥರ. ಈ ಗಡಿ ಭಾಗದಲ್ಲಿ ನೀವಂತ ಯುವಕರು ಈ ಗ್ರಾಮಾಂತರ ಕ್ರೀಡೆಗಳಿಗೆ ಒತ್ತಾಯ ಕೊಟ್ಟಾಗ ನೀವೆಲ್ಲ ಯುವಕರು ಬೆಳಿಬಹುದು. ಒಳ್ಳೆ ಆಸ್ವಾದನೆ ಸಿಗುತ್ತೆ ನಿಮ್ಮಲ್ಲಿ. ಇದರಲ್ಲಿ ಒಳ್ಳೆ ಬೆಳವಣಿಗೆ ಕೂಡ. ಯಾವಾಗೂ ಈ ತರ ವರ್ಷ ಮಾಡ್ಕೊಂಡೋಗಿ ನಮ್ಮ ಕೈಯಲ್ಲಿ ಏನಾಗುತ್ತೋ ಆ ಸಹಾಯ ನಿಮ್ಗೆ ಖಂಡಿತ ಮಾಡ್ಕೊಂಡ್ ಬರೋದಕ್ಕೆ ನಾವು ಇಷ್ಟಪಡ್ತೀವಿ. ನಿಮ್ಗೆ ಎಲ್ರಿಗೂ ಶುಭವಾಗ್ಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಇವತ್ತು ನಮ್ಮ ವೇಣು ನಮ್ಗೆ ನಮ್ಮ ಸ್ವಂತ ತಮ್ಮನಿಗಿಂತ ಜಾಸ್ತಿ. ನಮ್ಮ ಜೊತೆಯಲ್ಲಿ ಮಣಿ ಜೊತೆಯಲ್ಲಿ ಆಗಿರ್ಬೋದು, ಅವ್ರ ಅಣ್ಣ ತಮ್ಮಂದ್ರ ಇಬ್ರು ನಮ್ಗೆ 2 ಕೈ ಇದ್ದಂಗೆ. ಯಾವಾಗ್ಲೂ ನಮ್ಗೆ ಎಲ್ಲಾದ್ರಲ್ಲೂ ಸಹಾಯ ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಒಂದು ಕುಟುಂಬ ತರ ಅನೇಕ ವರ್ಷಗಳಿಂದ ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವರು ಮೊನ್ನೆ ಮುಲ್ಬಾಗಿಲಿಗೆ ಬಂದು ನಮ್ಮ ಮಣಿ ಹತ್ರ, ಅಣ್ಣ ನಾವ್ ಈ ತರ ಊರಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸ್ತಾ ಇದ್ದೀವಿ, ಅದಕ್ಕೆ ನೀವು ನಿಮ್ಮ ಸಹಕಾರವನ್ನು ಕೊಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಮಣಿ 2ನೇ ಮಾತಾಡಿದಿರಾ, ನಾವು ಯಾವುದೋ ಒಂದು ಬಹುಮಾನವನ್ನು ನಿಮ್ಗೆ ಕೊಡ್ತೀವಿ ಅಂತೇಳಿ ಇವತ್ತು ಏನ್ ಮಾತು ಕೊಟ್ಟಿದೀವಿ ಅದರ ಪ್ರಕಾರ ಅವ್ರು ಯಾವ್ದು ಕೇಳ್ತಾರ ಆ ಬಹುಮಾನವನ್ನು ಮಣಿಯವ್ರ ಕಡೆಯಿಂದ ನಾವು ಕೊಡಕ್ಕೆ ರೆಡಿ ಆಗಿದ್ದೀವಿ. ಅದೇ ರೀತಿಯಾಗಿ ಇವತ್ತು ನಮ್ಗೆ ಲಕ್ಷ್ಮೀ ಸಾಗರ ಬೇರೆ ಅಲ್ಲ, ಮುಲ್ಬಾಗಿಲ್ ಬೇರೆ ಅಲ್ಲ. 2 ನಮ್ ಶ್ರೀನಿವಾಸಪುರ ತಾಲೂಕು ಒಂದು ನಮ್ಗೆ ಗೊತ್ತಾಗೋದೇ ಇಲ್ಲ. ಇದು ನಾವೆಲ್ಲ ನಮ್ಮ ವೇಣು ಎಲ್ಲ ನಮ್ಮ ಶ್ರೀನಿವಾಸಪುರ ತಾಲೂಕಿಂತ ಮುಲ್ಬಾಗಿಲ್ ಅವ್ರ ಜೊತೆ ತುಂಬಾ ಒಡನಾಟ ಇಟ್ಕೊಂಡಿದ್ದಾರೆ. ಇಲ್ಲಿ ಎಲ್ಲರೂ ಸಹ ನಮ್ಗೆ ಭೇದ ಭಾವ ಯಾವುದೂ ಇಲ್ಲ. ಕ್ರೀಡೆಯಲ್ಲಿ ಯಾವ ತಾಲೂಕು, ನಾವೆಲ್ಲ ಕರ್ನಾಟಕದವ್ರೆ. ಇದು ನಮ್ಮ ಸ್ವಂತ ಊರಿದ್ದಂಗೆ. ಶ್ರೀನಿವಾಸಪುರ ತಾಲೂಕಾಗ್ಲಿ, ಮುಲ್ಬಾಗಿಲು ತಾಲೂಕಾಗ್ಲಿ ಅಣ್ಣ ತಮ್ಮಂದಿರಿದ್ದಂಗೆ ನಾವು. ಇಲ್ಲಿ ಯಾವುದೇ ಕ್ರೀಡಾಕೂಟ ನಡೆದ್ರು ನಾವೆಲ್ಲ ಒಂದ್ ಜೊತೆಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕು. ಯಾವಾಗ ಬೇಕಾದ್ರೂ ವೇಣುಗೆ ಏನೇ ಒಂದು ಸಮಸ್ಯೆ ಬಂದ್ರು, ಯಾವುದೇ ಒಂದು ಕ್ರೀಡೆ ನಡೆಸ್ಲಿ, ಏನನ್ನಾಗ್ಲಿ, ನಾವು ವೇಣು ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಸದಾ ಅವ್ರ ಜೊತೆಯಲ್ಲಿ ಇರ್ತೀವಿ. ಅವರು ನಮ್ಗೆ ಅದೇ ಸಹಕಾರ ಕೊಡ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀವಿ. ಲಕ್ಷ್ಮೀ ಸಾಗರ ಗ್ರಾಮದ ಕ್ರೀಡಾಪಟುಗಳಿಂದ ಮತ್ತೊಮ್ಮೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮ ಜಿಮ್ ಮಣಿಯನ್ನ, ಸಮಾಜ ಸೇವಕರು ಮುಳಬಾಗ್ಲು, ನಾವು ಕೇಳಿದಾಗ ಅವರು 2ನೇ ಮಾತೇ ಹೇಳಲಿಲ್ಲ. ನಾವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಸಪೋರ್ಟ್ ಮಾಡ್ತೀವಿ, ಅಮೌಂಟ್ ಪ್ರಕಾರನೇ ಅಲ್ಲ, ನಿಮ್ಗೆ ಯಾವುದೇ ಪ್ರಾಬ್ಲಮ್ ಬಂದ್ರೆ ಕೂಡ ನಾವು ಹೆಲ್ಪ್ ಮಾಡ್ತೀವಿ. ಮತ್ತೆ ಗೋಪಾಲಣ್ಣ ಅವರು ಕೂಡ ಅಷ್ಟೇ, ಫೋನ್ ಮಾಡಿದಾಗ ಅವರು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ರು. ನಿಮ್ಗೆ ನಿಮ್ದು ಬೇರೆ ತಾಲೂಕು, ನಮ್ದು ಬೇರೆ ತಾಲೂಕು ಅಂತ ಏನು ಹೇಳಲಿಲ್ಲ. ಚೆನ್ನಾಗಿ ಅವರು ಕೂಡ ರೆಸ್ಪಾನ್ಸ್ ಮಾಡಿದ್ರು. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಮತ್ತೊಮ್ಮೆ. ಮತ್ತೆ ಗೊಲ್ಲಳ್ಳಿ ಶ್ರೀನಾಥ ಅಣ್ಣವರು ಮತ್ತೆ ಇವಾಗೆಲ್ಲ ಎಲ್ಲರೂ ಯಾವ ತರ ಅವರು ಕ್ರೀಡಾಪಟುಗಳಿಗೆ ಯಾವ ತರ ಎನ್ಕರೇಜ್ ಮಾಡಿದ್ರು, ಮತ್ತೆ ಮುಂದೆ ಯಾವ್ದಾದ್ರು ಪ್ರೋಗ್ರಾಮ್ಸ್ ಮಾಡ್ಲಿ ನಾನು ಹೆಲ್ಪ್ ಮಾಡ್ತೀನಿ ನಿಮ್ಗೆ ಅಂತ ಹೇಳಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರೂ ಮಣಿಯನ್ನ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಾವು ಕಮ್ಮಿನೇ. ಯಾಕಂದ್ರೆ ಅವರು ನಾವು ಕೇಳಿದ ತಕ್ಷಣನೇ ಸಹಾಯ ಮಾಡೋ ಗುಣ ಎಲ್ಲರಿಗೂ ಬರೋದಿಲ್ಲ. ಯಾಕಂದ್ರೆ ಕೆಲವೊಬ್ಬರಿಗೆ ಅಷ್ಟೇ ಬರುತ್ತೆ. ಅಂತದ್ರಲ್ಲಿ ಮಣಿಯಣ್ಣವ್ರು ಕೂಡ ಒಬ್ರು. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ, ಲಕ್ಷ್ಮೀ ಸಾಗರದ ಗ್ರಾಮದ ಕ್ರೀಡಾಪಟುಗಳ ಪರವಾಗಿ ಕೂಡ ನಾವು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀವಿ.